Hello guys, welcome to my channel Lotus Spirituality. ಸೊ ಗೈಸ್ ಇವತ್ತಿನ ರೀಡಿಂಗ್ ಏನಂದರೆ ಸಾಯಿಬಾಬಾ ನಿಮ್ಗೆ ಏನು ಮೆಸೇಜಸ್ ಕೊಡಬೇಕಂತ ಇದ್ದಾರೆ ಅಂತ ಇಲ್ಲಿ ಎರಡು ಪೈಲ್ ಇಟ್ಟಿದ್ದೀನಿ ನಾನು. ಯೆಲ್ಲೋ ಜೇಡ್ ಕ್ರಿಸ್ಟಲ್ ಬ್ರಾಸ್ಲೈಟ್ ಫಸ್ಟ್ ಪೈಲ್, ಯೆಲ್ಲೋ ಜೇಡ್ ಕ್ರಿಸ್ಟಲ್ ಬ್ರಾಸ್ಲೈಟ್ ಫಸ್ಟ್ ಪೈಲ್. ಸೆಕೆಂಡ್ ಪೈಲ್ ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರಾಸ್ಲೈಟ್. ಓಕೆ, ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರಾಸ್ಲೈಟ್ ಸೆಕೆಂಡ್ ಪೈಲ್. ನಾನು ಎರಡು ಪೈಲ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮ್ಮ ರೀಡಿಂಗ್ ಅಕಾರ್ಡಿಂಗ್ಲಿ ನೀವು ನೋಡ್ಕೋಬೋದು. ಓಕೆ, ಫಸ್ಟ್ ನಾನು ನಿಮ್ಮ ಕರೆಂಟ್ ಎನರ್ಜಿ ಚೆಕ್ ಮಾಡ್ತೀನಿ, ಆಮೇಲೆ ಸಾಯಿಬಾಬಾ ನಿಮ್ಗೆ ಏನು ಮೆಸೇಜಸ್ ಕೊಡಬೇಕಂತ ಇದ್ದಾರೆ ಅದನ್ನು ನೋಡ್ತೀನಿ. ಐ ಹೋಪ್ ನೀವೆಲ್ಲ ಈಗ ನಿಮ್ಮ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಈಗ. ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ಹೇಗಿದೆ, ಯಾವ ಎನರ್ಜಿಯಲ್ಲಿದ್ದೀರಾ ನೀವು ನೋಡೋಣ. ಪೈಲ್ 1 ಯಾರು ಯೆಲ್ಲೋ ಜೇಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸೆಲೆಕ್ಟ್ ಮಾಡಿದ್ದಾರೆ. ಪೈಲ್ 1 ಯಾರು ಯೆಲ್ಲೋ ಜೇಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ. ಓ ಮೈ ಗಾಡ್, ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ನೆಗೆಟಿವ್ ಫೀಲಿಂಗ್ಸ್ ಇದೆ. ನೀವು ಯಾರಿಗೂ ತುಂಬ ನಂಬಿದ್ರಿ, ಅವರೇ ನಿಮಗೆ ತುಂಬ ಬೇಜಾರು ಮಾಡಿದ್ದಾರೆ, ಅವರಿಂದನೇ ನಿಮಗೆ ಚೀಟ್ ಆಗಿದೆ. ಯಾರೋ ನಿಮಗೆ ತುಂಬ ಜಾಸ್ತಿ ಹರ್ಟ್ ಮಾಡಿದ್ದಾರೆ, ನಿಮಗೆ ಚೀಟ್ ಆಗಿದೆ. ನಿಮ್ಮ ಪರ್ಸನ್ಗೆ ಆಪ್ಷನ್ ಇರ್ಬೋದು ಅಥವಾ ನಿಮಗೆ ಆಪ್ಷನ್ ಇರ್ಬೋದು. ನೀವೇನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಇದೆ. ಈಗ ನಿಮ್ಮ ಪಾಸ್ಟಲ್ಲಿ ಇದೇನು ನೆಗೆಟಿವ್ ಫೀಲಿಂಗ್ಸ್ ನಾನು ಹೇಳಿದೆ ಅದೆಲ್ಲ ಆಗಿದೆ. ಚೀಟಿಂಗ್ ಆಗಿರ್ಬೋದು ಅಥವಾ ಒಂದು ಕಳ್ತನ, ಏನೋ ಒಂದು ಆಗಿದೆ. ಓಕೆ, ಒಂದು ಡ್ರಾಸ್ಟಿಕ್ ನೆಗೆಟಿವ್ ಫೀಲಿಂಗ್, ನಾಸ್ಟಿ ಎನರ್ಜೀಸ್, ತುಂಬ ಟ್ರೊಮ್ಯಾಟಿಕ್ ಸಿಚುವೇಶನ್ ಆಗಿತ್ತು. ಬಟ್ ಈಗ ನಿಮ್ಮ ಹತ್ರ ತುಂಬ ಅಪಾರ್ಚುನಿಟೀಸ್ ಇದೆ, ನಿಮ್ಮ ಹತ್ರ ವೆಲ್ತ್ ಇದೆ, ನಿಮ್ಮ ಹತ್ರ ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸಸ್ ಇದೆ, ದುಡ್ಡಿದೆ, ಎಲ್ಲ ಇದೆ. ನೀವು ಬಚ್ಚಿಟ್ಕೊಂಡು ಇದ್ದೀರಾ. ಆದರೂ ನನಗೆ ಇನ್ನೂ ಒಂದು ಏನೋ ಬೇಕು ಅಂತ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಈಗ ಥರ್ಡ್ ಪಾರ್ಟಿ ಮೆಂಬರಿಂದ ನಿಮಗೇನೋ ಪ್ರಾಬ್ಲಮ್ ಆಗಿದೆ. ನೀವೀಗ ಒಂದು ಕೊಲ್ಯಾಬ್ರೇಷನ್ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು, ಹೆಲ್ಪ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರೆ ಅಲ್ಲಿ ಯಾರೂ ಸುಪೀರಿಯರ್ ಇಲ್ಲ. ನೀವು 3 ಜನನೂ ಈಕ್ವಲ್ ರೈಟ್ಸ್ ಇರೋ ಅಂಥ ಪಾರ್ಟ್ನರೇ, 3 ಜನನೂ ಆ್ಯಕ್ಟಿವ್ ಪಾರ್ಟ್ನರ್ಸ್, ಯಾರು ಸ್ಲೀಪಿಂಗ್ ಪಾರ್ಟ್ನರ್ಸ್ ಇಲ್ಲ. ಆ ಥರದೊಂದು ಬಿಸ್ನೆಸ್ಸಲ್ಲಿ ನೀವು ಇನ್ವಾಲ್ವ್ ಆಗಬೇಕು. ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಹಿಂದೆ. ಓಕೆ, ಇದು ಇನ್ನೊಂದು ಸೆಟ್ ಆಫ್ ನೀವು ವ್ಯೂವರ್ಸ್ ಇದ್ದೀರಾ, ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಹಿಂದೆ ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅದರಿಂದ ನಿಮ್ಗೆ ತುಂಬ ಟ್ರೊಮ್ಯಾಟಿಕ್ ಸಿಚುವೇಶನ್ ಇತ್ತು, ನಿಮಗೆ ಅದು ತುಂಬ ಬೇಜಾರಾಗಿದ್ರಿ ನೀವು ಅದರಿಂದ, ಅದನ್ನು ಇರ್ಬೋದು. ಪಾಸ್ಟಲ್ಲೇ ಇದ್ದೀರಾ ನೀವು. ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅಂದರೆ ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಬಗ್ಗೆ ನಿಮ್ಮ ಹತ್ರ ಏನೇನಿದೆ ಅದನ್ನು ಬಿಟ್ಟು ಪಾಸ್ಟಲ್ಲಿ ನೀವೇನು ಕಳ್ಕೊಂಡಿದ್ರಿ, ಯಾವುದರಿಂದ ನಿಮಗೆ ತುಂಬ ದುಃಖ ಆಗಿತ್ತು, ಬೇಜಾರಾಗಿತ್ತು, ನಿಮ್ಮ ಮನಸ್ಸಿಗೆ ನೋವಾಗಿತ್ತು ಪಾಸ್ಟಲ್ಲಿ ಯಾವ ಸಿಚುವೇಶನಿಂದ, ಅದ್ರ ಬಗ್ಗೆನೇ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ, ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ಈಗ ಇರೋದನ್ನ ಬಿಟ್ಟು ನಿಮ್ಮ ಪಾಸ್ಟ್ ಬಗ್ಗೆ ನಡೆದಿತ್ತೇನೋ, ಏನು ನಡೆದಿತ್ತೋ ಅದ್ರ ಬಗ್ಗೆನೇ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೂ ನಾನು ಇದನ್ನು ದುಡ್ಡು ಹೇಗೆ ಬೆಳೆಸಲಿ, ಇನ್ನೂ ನಾನು ಈ ಸಿಚುವೇಶನ್ನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸಾಯಿಬಾಬಾ ನಿಮಗೆ ಈ ಸಿಚುವೇಶನ್ಗೆ ಏನು ಮೆಸೇಜಸ್ ಕೊಡಬೇಕಂತ ಇದ್ದಾರೆ ನೋಡೋಣ. ವಾಟ್ ಸಾಯಿಬಾಬಾ ವಾಂಟ್ಸ್ ಟು ಟೆಲ್ ಯು. ಯಾರು ಫಸ್ಟ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ವಾಟ್ ಸಾಯಿಬಾಬಾ ವಾಂಟ್ಸ್ ಟು ಟೆಲ್ ಯು. ಓಕೆ, ಸಾಯಿಬಾಬಾ ನಿಮ್ಗೆ ಏನು ಮೆಸೇಜಸ್ ಕೊಡಬೇಕು ಅಂತ ಇದ್ದಾರೆ ಅಂತ ಅಂದರೆ, ನಿಮ್ಗೆ ಇಷ್ಟೆಲ್ಲ ದುಃಖ ಆಗಿತ್ತು ಹಿಂದೆ ಪಾಸ್ಟಲ್ಲಿ ನಿಮ್ಗೆ ಎಷ್ಟೆಲ್ಲ ಬೇಜಾರಾಗಿತ್ತು. ಇದು ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಬಿಗ್ ಮೈಲ್ ಸ್ಟೋನ್ನ ರೀಚ್ ಆಗೋಕ್ಕೆ, ನೆಕ್ಸ್ಟ್ ಒಂದು ನ್ಯೂ ಬಿಗ್ನಿಂಗ್ ಆಫ್ ಯುವರ್ ಲೈಫ್ ಸೈಕಲ್ನ ಸ್ಟಾರ್ಟ್ ಮಾಡಲಿಕ್ಕೆ, ಒಂದು ನ್ಯೂ
ಥಿಂಗ್ ಅಥವಾ ನ್ಯೂ ಬಿಗ್ ಒನ್ಗೆ ನಿಮಗೆ ರೆಡಿ ಮಾಡಲಿಕ್ಕೆ ಇದೆಲ್ಲ ದುಃಖ ನಿಮಗೆ ಬರ್ತಾ ಇದೆ ಲೈಫಲ್ಲಿ. ಇದರಿಂದನೇ ನೀವು ಮಹಂತನ ನಿಮ್ಗೇನು ಬೇಕೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ನಿಮ್ಮ ಒಳಗಡೆ ಏನಿದೆ ವಿಸ್ಡಮ್ ಇದೆಯಲ್ಲ ಅದನ್ನು ನೀವು ಜಾಸ್ತಿ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ಆಪ್ ಬ್ರಹ್ಮಾಂಡ್ ಹೇ, ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಒಳಗಡೆ ಇರುವ ಬ್ರಹ್ಮಾಂಡ ಅಥವಾ ನಿಮ್ಮ ಟ್ಯಾಲೆಂಟ್ ಏನಿದೆ, ಇನ್ನರ್ ವರ್ಕ್ ಮಾಡಬೇಕು. ನೀವು ಏನಿದೆ ನಿಮ್ಮ ಶಕ್ತಿನ ನೀವು ತಿಳ್ಕೋಬೇಕು ಅಂತ ಹೇಳ್ತಾ ಇದೆ. ನೀವು ಮೆಡಿಟೇಷನ್ ಮಾಡಬೇಕು, ಇನ್ನರ್ ವರ್ಕ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು. ಅವಾಗಷ್ಟೇ ಹೀಲ್ ಆಗ್ತೀರಾ ನೀವು. ಪ್ಲಸ್ ಕಸ್ಮೆ ಅವ್ರ ವಚನ, ನಿಮ್ದೇನಾದರೂ ಹರಕೆ ಇದ್ದರೆ ದೇವ್ರ ಮೇಲೆ, ಸೊ ಅದನ್ನು ಹರಕೆನ ಬೇಗ ತೀರಿಸ್ಬಿಡಿ. ಇಲ್ಲಿ ಕಾರ್ಡ್ ಬಂದಿದೆ, ದೇವಿ ಕಾರ್ಡ್ ಬಂದಿದೆ ನೋಡಿ. ನೀವು ಹಿಂದೆ ಯಾವುದಾದ್ರೂ ದೇವಿಗೆ ತುಂಬ ಪ್ರೇ ಮಾಡ್ತಾ ಇದ್ರಿ ಅಂತ ಅಂದರೆ, ಏನಾದರೂ ಬಿಟ್ಟಿದ್ರೆ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಸಾಯಿಬಾಬಾ ಏನು ಹೇಳ್ತಾ ಇದ್ದಾರೆ, ಈಗೇನು ನಿಮಗೆ ಪಾಸ್ಟಲ್ಲಿ ಇಷ್ಟು ಬೇಜಾರಾಗಿದೆ, ನೋವಾಗಿದೆನೋ, ಇದು ಒಂದು ರೀಸನ್ನಿಗೆ ಆಗಿದೆ. ಇದರಿಂದನೇ ನಿಮಗೆ ಒಳ್ಳೆಯದಾಗುತ್ತೆ ಮುಂದೆ. ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಇರುವ ಅಹಂ ಬ್ರಹ್ಮಾಸ್ಮಿ ಅಂದರೆ ನೀವು ಇನ್ನರ್ ವರ್ಕ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಹೈಯರ್ ರೆಲ್ಮಿಗೆ ಹೋಗಬೇಕು ಅಂತ ಹೇಳ್ತಾ ಇದೆ. ಅಂದರೆ ಮನಸ್ಸಲ್ಲೇ. ನೆಕ್ಸ್ಟ್ ನಿಮ್ಮ ಕಸ್ಮೆ ಅವ್ರ ವಚನ, ನಿಮ್ಗೇನು ಹರಕೆನಾದರೂ ಇದ್ದರೆ ಅದನ್ನು ತೀರಿಸಿ ಅಂತ ಸಾಯಿಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾರು ಪೈಲ್ 1 ಎಲ್ಲೋ ಜೆಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ 2 ಯಾರು ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಸೆಲೆಕ್ಟ್ ಮಾಡಿದ್ರಿ, ನೋಡೋಣ ನಿಮ್ಮ ರೀಡಿಂಗ್ ಏನು ಬಂದಿದೆ, ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ ನೋಡೋಣ. ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಕರೆಂಟ್ ಎನರ್ಜಿ ಏನಿದೆ. ಲವರ್ಸ್, ಬಾಟಮ್ ಆಫ್ ದಿ ಡೆಕ್, top of the deck. ಓಕೆ, ಪೈಲ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಕರೆಂಟ್ಲಿ ಏನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಬಟ್ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ರೆಸ್ಟ್ ಮಾಡ್ತಾ ಇದ್ದೀರಾ, ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀರಾ, ಏನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೇಗೆ ಮಾಡಬೇಕು, ಏನು ಮಾಡಬೇಕು, ನೆಕ್ಸ್ಟ್ ಫ್ಯೂಚರ್ ಡೇಸ್ ಚೆನ್ನಾಗಿರಬೇಕು, ನನ್ನ ಲವ್ ಲೈಫ್ ಚೆನ್ನಾಗಿರಬೇಕು ಅಂತ. ನೀವೊಂದು ಮ್ಯಾರೇಜ್ ಆಗಿರ್ಬೋದು ಅಥವಾ ನೀವೊಂದು ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಏನೇ ಇರ್ಬೋದು, ಚೆನ್ನಾಗಿರಬೇಕು ನಾವು ಅಂತ ಮನೇಲೆಲ್ಲ ಹೇಳಿ, ಮತ್ತು ನೀವು ಏನೇನೋ ಥಿಂಗ್ಸ್ ಓಡ್ತಾ ಇದೆ ನಿಮ್ಮ ಮೈಂಡಲ್ಲಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ರೆಸ್ಟ್ ಮಾಡಿ ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಆಗಿ, ಏನೂ ಒಂದು ಆ್ಯಕ್ಷನ್ ತೊಗೊಳ್ದೆ ಸ್ಟ್ರೆಸ್ಫುಲ್ಲಾಗಿ ರಿಲ್ಯಾಕ್ಸ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ನೀವು ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನ್ ಇದೆ, ಐಡಿಯಾ ಇದೆ, ಅದು ವರ್ಕ್ ಕೂಡ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಇದೆ, 9 ಆಫ್ ಕಪ್ಸ್ ಇದೆ. ಡೆಫಿನೆಟ್ಲಿ ನೀವೇನಾದರೂ ಒಂದು ನ್ಯೂ ಬಿಗ್ನಿಂಗ್ ಮಾಡ್ಕೋಬೇಕು ಅಂತ ಇದ್ದರೆ, ಬಿಸ್ನೆಸ್ಸಲ್ಲಾಗಿರ್ಬೋದು, ಕರಿಯರಾಗಿರ್ಬೋದು, ಜಾಬ್ ಅಥವಾ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಇದ್ದರೆ, ಏನಾದರೂ ಪ್ಲ್ಯಾನ್ ಓಡ್ತಾ ಇದ್ದರೆ ಅದನ್ನು ನೀವು ಮಾಡಿ. ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ಏನಿದ್ರೂ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಸಾಯಿಬಾಬಾ ಈ ಒಂದು ಟೈಮಲ್ಲಿ ಏನು ನಿಮಗೆ ಮೆಸೇಜ್ ಕೊಡಬೇಕಂತ ಇದ್ದಾರೆ ನೋಡೋಣ. ಸಾಯಿಬಾಬಾ ನಿಮ್ಗೆ ಏನು ಗೈಡೆನ್ಸ್ ಕೊಡಬೇಕಂತ ಇದ್ದಾರೆ. ನೀವು ಬಿಗ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಪಾಸಿಟಿವ್ ಎನರ್ಜಿಯಲ್ಲಿದ್ದೀರಾ, ಪ್ಲ್ಯಾನಿಂಗ್ ಎನರ್ಜಿಯಲ್ಲಿದ್ದೀರಾ. ಈ ಕಾರ್ಡ್ ಲಾಸ್ಟ್ ಪೈಲಲ್ಲೂ ಬಂದಿತ್ತು. ಧ್ಯಾನ ಮಾಡಬೇಕು ನೀವು, ಅಹಂ ಬ್ರಹ್ಮಾಸ್ಮಿ ಕಾರ್ಡ್ ಬಂದಿದೆ. ನೀವು ತುಂಬ ಮೆಡಿಟೇಟಿವ್ ಸ್ಪಿರಿಟ್ ಇದ್ದೀರಾ. ನೀವು ಪಾಸ್ಟ್ ಡೇಸಲ್ಲಿ ಒಂದು ಸ್ವಲ್ಪ ದಿನ ಮೆಡಿಟೇಷನ್ ಮಾಡಿಬಿಟ್ಟಿರ್ಬೋದು, ಅಥವಾ ಮೆಡಿಟೇಷನ್ ಮಾಡಲಿಕ್ಕೆ ಈ ಸ್ಪಿರಿಚುವಲ್ ಗ್ರೋತ್ ಈ ಜರ್ನಿಗೆ ಈ ಕಾರ್ಡ್ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಈ ಜರ್ನಿಗೆ ಬಂದಿದ್ದೀರಾ ಅಂತ. ಡೆಫಿನೆಟ್ಲಿ ನೀವು ಮೆಡಿಟೇಷನ್ ತುಂಬಾ ಜಾಸ್ತಿ ಮಾಡಬೇಕು, ಧ್ಯಾನ ಮಾಡಬೇಕು ನೀವು.
ನಿಮ್ಮ ಸೋಲ್ ಜರ್ನಿ, ಆತ್ಮಕ ಸಫರ್ ಬಂದಿದೆ, ಸೋಲ್ ಜರ್ನಿ ನಡೀತಾ ಇದೆ ನಿಮ್ಮದು. ಸೊ ನೀವು ತುಂಬ ಜಾಸ್ತಿ ಎಷ್ಟು ಮೆಡಿಟೇಷನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆವಾಗ ನೀವೇನು ನ್ಯೂ ಬಿಗ್ನಿಂಗ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವು ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಅದು ಫ್ರೂಟ್ಫುಲ್ ಇರುತ್ತೆ, ಸಕ್ಸಸ್ ಕಾಣುತ್ತೆ. ಸಂತುಲನ್ ಬ್ಯಾಲೆನ್ಸ್ ಮಾಡಬೇಕು ನೀವು ನಿಮ್ಮ ಫೀಲಿಂಗ್ಸು. ನಿಮಗೆ ಏನೇ ಅಂದರೆ ಒಂದೊಂದು ಸಲ ನೀವು ತುಂಬ ಜಾಸ್ತಿ ಎನರ್ಜಿ ನಿಮ್ಮದು ಡ್ರೈನ್ ಆಗಿಬಿಡುತ್ತೆ, ಎನರ್ಜಿ ನಿಮ್ಮದು ಕಡಿಮೆ ಆಗಿಬಿಡುತ್ತೆ. ಹಾಗೆ ಮಾಡ್ಕೋಬೇಡಿ, ಸ್ಟ್ರೆಸ್ಫುಲ್ ಆಗಿಬಿಡ್ತೀರಾ ನೀವು ತುಂಬ. ಅಯ್ಯೋ ಹೀಗಾಗ್ಬಿಡ್ತು, ಹೀಗೆ ಅಂದ್ಕೊಂಡಿದ್ದೆ ಈಗ ಆಗಲಿಲ್ಲ, ಹೀಗಾಗ್ಬಿಡ್ತು ಅಂತ ಅಂದ್ಕೊಳ್ಳೋದು. ಅಥವಾ ಮತ್ತು ನಿಮ್ಮ ಕರಿಯರು ನಿಮ್ಮ ಪರ್ಸ್ನಲ್ ಲೈಫ್ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಗದೆ ಇರೋದು, ಈ ಥರ ಏನಾದರೂ ಇದ್ದರೆ ಇಲ್ಲ, ಹಾಗೆ ಮಾಡಬೇಡಿ. ಇಮೋಷ್ನಲಿನೂ ಫಿಸಿಕಲಿನೂ ಬ್ಯಾಲೆನ್ಸ್ ಮಾಡಬೇಕು ನೀವು, ಮೆಂಟಲಿನೂ ಇಮೋಷ್ನಲಿ ಬ್ಯಾಲೆನ್ಸ್ ಮಾಡಬೇಕು ಥಾಟ್ಸ್ನ. ಪ್ಲಸ್ ಫ್ಯಾಮಿಲಿ ವರ್ಕ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಎನರ್ಜೀಸ್ನೂ ಬ್ಯಾಲೆನ್ಸ್ ಮಾಡಬೇಕು. ನೀವು ಮೆಡಿಟೇಷನ್ ಮಾಡಿದರೆ ಇದಕ್ಕೆಲ್ಲ ಒಂದು ಆನ್ಸರ್ ಸಿಗುತ್ತೆ ನಿಮಗೆ, ಮೆಡಿಟೇಷನಿಂದನೇ ಸಾಧ್ಯ. ಸೋಲ್ ಜರ್ನಿ ಅಂತ ಹೇಳ್ತಾ ಇದೆ. ಮೇ ಬಿ ನೀವು ಸ್ವಲ್ಪ ಜನ ಟ್ವಿನ್ ಫ್ಲೇಮಲ್ಲಿ ಇರ್ಬೋದು, ಸ್ವಲ್ಪ ಜನ ಸೋಲ್ಮೇಟ್ಸ್ ಆಗಿರ್ಬೋದು. ಏನೇ ಇದ್ರೂ ಆ್ಯಂಬಿಷನ್ ಗೋಲ್ ಬಂದೇ ಇರುತ್ತೆ, ಸೋಲ್ ಡೆವಲಪ್ ಆಗೋದು. ನೀವು ಆಲ್ರೆಡಿ ಈ ಮೆಡಿಟೇಟಿವ್ ಫೀಲ್ಡಲ್ಲಿ ಇರ್ಬೋದು, ಅಂದರೆ ಈ ಥರ ಮಾಡೋದೆಲ್ಲ, ಮೆಡಿಟೇಷನ್ ಮಾಡೋದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇರ್ಬೋದು. ಅಥವಾ ಹಿಂದೆ ನೀವು ಮಾಡ್ತಾ ಇದ್ದೀರಾ, ಅಥವಾ ಮೆಡಿಟೇಷನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನಿಮಗೆಲ್ಲೋ ಅನಿಸ್ತಾ ಇರುತ್ತೆ ಮೆಡಿಟೇಷನ್ ಮಾಡಬೇಕು ಅಂತ. ಆದರೆ ನೀವು ಮಾಡ್ತಾ ಇಲ್ಲ, ನಿಮ್ಗೆ ಆಗ್ತಾ ಇಲ್ಲ ಮಾಡೋಕ್ಕೆ. ಮಾಡಿ, ನೀವು ಸ್ಟಾಪ್ ಮಾಡಬೇಡಿ. ಅಥವಾ ಸ್ಟಾರ್ಟೇ ಮಾಡಿಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಮತ್ತು ಬ್ಯಾಲೆನ್ಸ್ ಇರಬೇಕು ಅಂತ ಸಾಯಿಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ತಿಳಿಸಿ, ಮತ್ತೇನಾದರೂ ಕನ್ಫ್ಯೂಷನ್ ಇದ್ರೂ ಹೇಳಿ. ಓಕೆ, ದಿಸ್ ವಾಸ್ ಯುವರ್ ರೀಡಿಂಗ್. ಪೈಲ್ 2 ಯಾರು ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.